ಗುಡ್ ಈವ್ನಿಂಗ್. ಸೊ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಈ ತರಗತಿ ಬಂದು HSTR, GPSTR ಮತ್ತು ಕರ್ನಾಟಕ ಟೆಟ್ ಆ ಒಂದು ಪರೀಕ್ಷೆಗಳಲ್ಲಿ ಬರುವ ಮ್ಯಾಥ್ಸ್ನಲ್ಲಿ ಬರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದಕ್ಕೆ ಸೊಲ್ಯೂಷನ್ಸ್ ಅನ್ನು ಕೊಡ್ತಾ ಇರುವಂತಹ ತರಗತಿಗಳು. ಅಂದ್ರೆ ಇದರಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಗಳನ್ನು ಕೂಡ ತಗೊಂಡಿರ್ತೀವಿ ಮತ್ತು ಕಾನ್ಸೆಪ್ಟ್ ವೈಸ್ ಕೂಡ ಮಾತಾಡ್ಕೊಂಡು ಹೋಗಿರ್ತೀವಿ ಅನ್ನೋಂಥದ್ದು. ಓಕೆನಾ? ಸೊ VGT ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಇಂದ. ಮತ್ತು HSTR, GPSTR, ಕರ್ನಾಟಕ ಟೆಟ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಕ್ಲಾಸಸ್ಗಳದ್ದು ನಿಮಗೆ ಕೋರ್ಸ್ ಲಭ್ಯವಿದೆ ಆ ಒಂದು VGT ಅಕಾಡೆಮಿ ಆಪ್ ನಲ್ಲಿ. ಏನೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅಲ್ಲಿ ಕೊಟ್ಟಿರೋ ನಂಬರ್ ಅನ್ನ ನೀವು ಡಯಲ್ ಮಾಡಬಹುದು. ಸೊ ನಂಬರ್ ಬಂದು 808088100752. ಓಕೆನಾ? ಸೊ ತಡ ಮಾಡ್ತೇನೆ, ನಾವು ಮಾತಾಡ್ಕೊಂಡು ಹೋಗೋಣ. ನಾನು ಹೇಳಿದ ಹಾಗೆ ಇದು HSTRಗೂ GPSTRಗೂ ಟೆಟ್ಗೂ ಕರ್ನಾಟಕ ಟೆಟ್ಗೂ ಯೂಸ್ ಆಗುತ್ತೆ ಅನ್ನೋಂಥದ್ದು. ಮ್ಯಾಥ್ಸ್ ನಲ್ಲಿ ಬರುವ PYQs ಇಲ್ಲೇ ಬರ್ದಿದ್ದೀವಿ ನೋಡಿ, PYQs. ಓಕೆನಾ? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಗೊತ್ತಿತ್ತು ಅಂದ್ರೆ ನೀವೇ ಮಾಡಿ, ಸೊ ಗೊತ್ತಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ, ಗೊತ್ತಿದೆ ಅಂತಂದ್ರೆ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಅದು ನಿಮ್ಗೆ ರಿವಿಷನ್ ಆದಂಗೆ ಆಗುತ್ತೆ. ಸೊ ಮೇ ಬಿ ಕಾಲ್ ಆಗಬಹುದು. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್. ನಾವು ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗಾಗತ್ತೆ ಅನ್ನುವಂಥದ್ದು. ಓಕೆನಾ? ಸೊ ವೇಟ್ ಮಾಡ್ತಾ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಸೊ ನಾವು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಹಾಗಾಗಿ ಸೊ ಈ ಸೆಷನ್ಸ್ಗಳಲ್ಲಿ ನಾವು ಹೇಳಿದ ಹಾಗೆ ಆಲ್ಮೋಸ್ಟ್ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳದ್ದು PYQs ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ. ಓಕೆ, ಇಲ್ಲಿ ಎರಡು ತರ ಮಾಡುವಂಥದ್ದು MCQs ನ ರೀತಿಯಲ್ಲಿ, ಡಿಸ್ಕ್ರಿಪ್ಟಿವ್ ನ ರೀತಿಯಲ್ಲಿ. GPST ಎಕ್ಸಾಮ್ ಅಲ್ಲಿ ನಿಮಗೆ ಗೊತ್ತಿದೆ ಅಲ್ಲ. ಸೊ ಹಾಗಾಗಿ ಆ ಎರಡು ತರಹದಲ್ಲೂ ನಾವು ಮಾಡ್ಕೊಂಡು ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ. sin 2θ ಈಕ್ವಲ್ಸ್ ಟು √3/2 ಆದಾಗ ಥೀಟಾದ ಬೆಲೆ. ಆಮೇಲೆ ಇದು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ. ಓಕೆನಾ? ಓಕೆ, ಪ್ರಶ್ನೆ ಬಂದು ದ ವ್ಯಾಲ್ಯೂ ಆಫ್ ಥೀಟಾ ವೆನ್ sin 2θ ಈಕ್ವಲ್ಸ್ ಟು √3/2 ಆದಾಗ. ಹೇಗೆ ಮಾಡುವಂಥದ್ದು? ಸಿಂಪಲ್ ನೋಡಿ, ಸೈನ್ ಬೆಲೆಗಳು ನಿಮ್ಗೆ ಗೊತ್ತಿದೆ ಅಂತಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, ಆಗ್ತಿದ್ಯಾ, 60 ಡಿಗ್ರಿ, 90 ಡಿಗ್ರಿ, ಅದರಲ್ಲಿ √3/2 ಯಾವಾಗ ಬರುತ್ತೆ ಅಂತ ನೋಡ್ಕೊಂಡ್ರೆ ಆಯ್ತು. ಸೊ ಸೈನ್ ನ ವ್ಯಾಲ್ಯೂ ಅಲ್ಲಿ ನಿಮಗೆ √3 ಬರುವಂತದ್ದು ಸೈನ್ 60 ಡಿಗ್ರಿಯಲ್ಲಿ. ಹಾಗಾದ್ರೆ ಈ √3/2 ಬದಲು ಸೈನ್ 16 ಬರ್ಕೊಡ್ತೀನಿ. ಇಲ್ಲಿ ಸೈನ್ಗೆ ಸೈನ್ ಕ್ಯಾನ್ಸಲ್ ಆದ್ರೆ ಉಳಿಯೋದು 2θ ಈಕ್ವಲ್ಸ್ ಟು 60 ಡಿಗ್ರಿ ಆದ್ರೆ ಥೀಟಾ ಬೆಲೆ 30 ಡಿಗ್ರಿ ಆಯ್ತು. ಯಾಕೆಂದ್ರೆ 2 ಇಂದ ಡಿವೈಡ್ ಮಾಡ್ತಿರಲ್ಲ, ಹಾಗಾದ್ರೆ ಥೀಟಾನ ಬೆಲೆ ಎಷ್ಟಾಯ್ತು? 30. ಸೊ 30 ಡಿಗ್ರಿ ಇರುವುದು ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲಿದೆ, ಗೊತ್ತಿದೆ ಅಂತಂದ್ರೆ ನೀವು ಮಾಡಬಹುದು. ಎರಡು ತರದ್ದು ಮಾಡೋಣ. ನಾನು ಹೇಳಿದಾಗೆ MCQs ಆಧಾರಿತ, ಸ್ಟೆಪ್ ಬೈ ಸ್ಟೆಪ್ ಡಿಸ್ಕ್ರಿಪ್ಟಿವ್ ಆಧಾರಿತ. ಸರ್ ಮತ್ತೆ ಇದು HSTRಗೂ ಓಕೆ, GPSTRಗೂ ಓಕೆ, ಕರ್ನಾಟಕ ಟೆಟ್ಗಂತೂ ಓಕೆ, ಇದು ನಿಮಗೆ PSTRಗೂ ಯೂಸ್ ಆಗುತ್ತಾ? ಎಸ್, ಕೆಲವೊಂದು ಟಾಪಿಕ್ಸ್ಗಳು, ಕೆಲವೊಂದು ಕಾನ್ಸೆಪ್ಟ್ಸ್ಗಳು ನಿಮಗೆ ಯೂಸ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ,
ಮುಂದಿನ ಪ್ರಶ್ನೆಯಲ್ಲಿ ನಿಮಗೆ ಫಸ್ಟ್ ಪ್ರಶ್ನೆ ತಗೊಳ್ಳೋಣ. ಇದು PYQs ಅಲ್ಲಿ ಬಂದಿರುವ ಪ್ರಶ್ನೆಗಳೇ. ಸೊ 2 sin square theta minus 3 sin theta ಪ್ಲಸ್ 1 ಈಕ್ವಲ್ಸ್ ಟು 0 ಆದಾಗ ಥೀಟಾದ ಬೆಲೆ. ಸೊ ಈ ರೀತಿ ಇದ್ದಾಗ ನಾವು ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ತರಹ ಬರ್ಕೋಬೇಕು, ವರ್ಗ ಸಮೀಕರಣದನ್ನ ಅದಕ್ಕೆ ಹೋಲ್ಸ್ಕೋಬೇಕು. ಅದಕ್ಕೆ ಹೇಗೆ ಹೋಲ್ಸ್ಕೊಳ್ಳೋದು ಅಂದ್ರೆ, ನಾನು ಇಷ್ಟನ್ನ ಈ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇದೆ ಅಂತ ನನ್ನ ಬರ್ಕೊಳ್ತೀನಿ. ಅರ್ಥ ಆಗ್ತಿದ್ಯಾ? ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇದೆ. ಸೊ ಇದನ್ನ ಯಾಕೆ ಬರ್ಕೊಂಡೆ ಅಂತಂದ್ರೆ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ನ ಸ್ಟ್ಯಾಂಡರ್ಡ್ ಫಾರ್ಮ್. ಅರ್ಥ ಆಗ್ತಿದ್ಯಾ? ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ. ಸೊ ಇದಕ್ಕೂ ಹೆಂಗ್ ಸಂಬಂಧ ಹೊಂದುತ್ತೆ ಅಂದ್ರೆ, ನಾನೇನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಒಂದು ನಿಮಿಷ, ನಾನೇನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಸೈನ್ ಥೀಟಾ ಅಂದ್ರೆ ಎಕ್ಸ್ ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ಸೈನ್ ಥೀಟಾ ಅಂತ ಎಕ್ಸ್ ಅಂತ ಬರ್ಕೊಂಡ್ರೆ ಇಲ್ಲಿರೋ ಈಕ್ವೇಶನ್ ಏನಾಗತ್ತೆ ಅಂದ್ರೆ 2, ಇಲ್ಲಿ ಸೈನ್ ಅನ್ನ ಎಕ್ಸ್ ಅಂತ ಬರ್ಕೊಂಡ್ರೆ ಇದು 2x² ಆಯ್ತು, ಮೈನಸ್ 3 ಇಂಟು ಸೈನ್ ಥೀಟಾ ಅಂದ್ರೆ ಎಕ್ಸ್ ಬರ್ಕೊಳ್ಳಿ, ಪ್ಲಸ್ 1 ಈಕ್ವಲ್ಸ್ ಟು 0. ನೋಡಿ, ಈಗ ನಿಮಗೆ ಒಂದು ವರ್ಗ ಸಮೀಕರಣ ಬಂತು. ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಬೆಲೆಗಳು ಸಿಗುತ್ತೆ. ಓಕೆನಾ? ಹಾಗಾದ್ರೆ ಇದನ್ನ ಬಿಡಿಸೋದಾದ್ರೆ ಹೇಗೆ ಅಂತಂದ್ರೆ, ಇಲ್ಲಿ 2 1s 2 ಬರಬೇಕು. ಇಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಮಲ್ಟಿಪಲ್ ಮಾಡಿದ್ರೆ 2 1s 2 ಬರಬೇಕು. ಮಲ್ಟಿಪಲ್ ಮಾಡಿದ್ರೆ 2, ಆಡ್ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರಬೇಕು. ಹಾಗಾದ್ರೆ 2 1 2 ಅಂತಾನೆ ತಗೋತೀವಿ. ಸೊ 2 1 2 ಅಂತ ತಗೊಂಡ್ರೆ ಇದನ್ನ ನಾವು ಹೆಂಗ್ ಬಿಡಿಸಬಹುದು ಅಂದ್ರೆ, 2x² ಮೈನಸ್ 3x ನ ಬದಲು ಮೈನಸ್ 2x ಮೈನಸ್ 1x ಪ್ಲಸ್ 1 ಈಕ್ವಲ್ಸ್ ಟು 0 ಅಂತ ಆಗುತ್ತೆ. ಇದು ಫ್ಯಾಕ್ಟರೈಸೇಷನ್, ಅಪವರ್ತಿಸುವಿಕೆ ಮೆಥಡ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಾವು ಇದನ್ನ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಅಲ್ಲಿ ಇದನ್ನ ಸ್ಪ್ಲಿಟ್ ಮಾಡ್ತಾ ಇರುವಂತದ್ದು ಮೈನಸ್ 3x ನ ಬದಲಾಗಿ ಮೈನಸ್ 2x ಮೈನಸ್ 1x. ನೋಡಿ, 2 1 2, 2 1s 2 ಬರುತ್ತೆ, 2 1 ಕೂಡಿಸಿದ್ರೆ 3 ಬರುತ್ತೆ. ಹಾಗಾದ್ರೆ ಇದರಲ್ಲಿ ನಾವು ಕಾಮನ್ ತೆಗೆಯೋದಾದ್ರೆ ಇಷ್ಟರಲ್ಲೂ ನಿಮ್ಗೆ ಕಾಮನ್ ಇರೋದು 2x, ಉಳಿದಿರೋದು ಒಳಗಡೆ x ಮೈನಸ್ 2. ಓಕೆ, ನೆಕ್ಸ್ಟ್ ಇನ್ನೇನು ಉಳಿತು? ಮೈನಸ್ 1 ಕಾಮನ್ ತೆಗೆದ್ರೆ ಓಕೆ. ಸೊ ಇಲ್ಲಿ ಮೈನಸ್ 1x ಅಂತ ಬರ್ಕೊಳ್ಳೋಣವಾ? ಮೈನಸ್ 1x ಮೈನಸ್ 2x ಅಂತ ಬರ್ಕೊಂಡ್ರೆ ಬರುತ್ತೆ. ಈಗ ಮೈನಸ್ 1 ಅಂತ ಬರ್ಕೊಂಡ್ರೆ ಇಲ್ಲಿ ನಿಮ್ಗೆ x ಪ್ಲಸ್ 1 ಬರುತ್ತೆ. ಓಕೆ, ಇದು 2 ಪ್ಲಸ್ 1, ಸಾರಿ. ಸೊ 2 how much are 2? 2 1s 2 ಅಲ್ವಾ? ಸಾರಿ, 2 1s 2. ಹಾಗಾದ್ರೆ ಇಲ್ಲೂ ಕೂಡ x ಮೈನಸ್ 1 ಬರುತ್ತೆ. ಹಾಗಾದ್ರೆ 2 ಫ್ಯಾಕ್ಟರ್ಸ್ ಗಳು ಯಾವ್ಯಾವ್ದು ಬಂತು ಅನ್ನೋದನ್ನ ನಾನು ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಕೊಳ್ತೀನಿ. ನಮಗೆ ಬಂದಿರುವಂತದ್ದು 2x ಬ್ರಾಕೆಟ್ ಅಲ್ಲಿ x ಮೈನಸ್ 1, ಇನ್ನೊಂದು ಮೈನಸ್ 1 x ಮೈನಸ್ 1. ಹಾಗಾದ್ರೆ ಫ್ಯಾಕ್ಟರ್ಸ್ ಗಳು ಯಾವ್ದಾಗುತ್ತೆ ಅಂದ್ರೆ ರೂಟ್ಸ್ ಗಳು ಯಾವ್ದಾಗುತ್ತೆ ಅನ್ನೋದನ್ನ ನೋಡಿದ್ರೆ, ಒಂದು 2x ಮೈನಸ್ 1, ಇನ್ನೊಂದು x ಮೈನಸ್ 1. ಓಕೆನಾ? ಇಲ್ಲಿ x ಇಟ್ಕೊಂಡು ಉಳಿದಿರೋದು ಅಷ್ಟೇ ಕಳಿಸಿ. ಆಗ ಇದು 1/2 ಆಗುತ್ತೆ, ಇದು 1 ಆಗುತ್ತೆ. ಹಾಗಾದ್ರೆ x ನ ಬೆಲೆ ನಿಮಗೆ 1/2 ಮತ್ತು 1 ಆಗುತ್ತೆ. ಹಾಗಾದ್ರೆ x ನ ನಾನು ಏನಂತ ಕರೆದಿದೆ? ಸೈನ್ ಥೀಟಾ ಅಂತ ಕರೆದಿದೆ. ಹಾಗಾದ್ರೆ ಇಲ್ಲಿ ಸೈನ್ ಥೀಟಾದ ವ್ಯಾಲ್ಯೂಸ್ ಗಳಲ್ಲಿ ನಿಮಗೆ ಗೊತ್ತಿದೆಯಲ್ಲ, 0 ಡಿಗ್ರಿ 30 ಡಿಗ್ರಿ ಅನ್ನುವಂಥದ್ದು, ಮತ್ತು 45 ಡಿಗ್ರಿ, ಆಮೇಲೆ ಇನ್ನೊಂದು 60 ಡಿಗ್ರಿ 90 ಡಿಗ್ರಿ. ಈಗ ಇಲ್ಲಿ ರೂಟ್ಸ್ ಬಂದಿದೆ, ಮತ್ತೆ ಇಲ್ಲಿ ಅಲ್ಲಿ ಆನ್ಸರ್ಸ್ ಕೊಟ್ಟಿರೋದ್ರಲ್ಲಿ 90 ಡಿಗ್ರಿ ಎಲ್ಲ ಕೊಟ್ಟಿದೆ ಅಂದ್ರೆ ಅದನ್ನ ಹೆಂಗ್ ಕನ್ವರ್ಟ್ ಮಾಡೋದು ಅಂದ್ರೆ, ಎಕ್ಸ್ ನಾವು ಸೈನ್ ಥೀಟಾ ಅಂತ ಕರೆದಿದೀವಲ್ವಾ? ಸೊ ಹಾಗಾದ್ರೆ ಈ ಸೈನ್ ಥೀಟಾದ ಬೆಲೆಗಳಲ್ಲಿ 1/2 ಯಾವ ಡಿಗ್ರಿಗೆ ಬರುತ್ತೆ ಮತ್ತು 1 ಇದ್ದಾಗ ಯಾವ ಡಿಗ್ರಿಗೆ ಬರುತ್ತೆ ಅಂತ ಕಂಡುಹಿಡಿಕೊಳ್ಳಿ. 1/2 ಯಾವ ಡಿಗ್ರಿಗೆ, 1 ಯಾವ ಡಿಗ್ರಿ ಬರುತ್ತೆ. 1/2 ಬರೋದು ನಿಮಗೆ 30 ಡಿಗ್ರಿಯಲ್ಲಿ, 1 ಬರೋದು 90 ಡಿಗ್ರಿಯಲ್ಲಿ. ಹಾಗಾದ್ರೆ ಇದನ್ನ ನಾನು 1/2 1 ಅಂತ ಬರೆಯೋದ್ ಬದಲು 30 ಡಿಗ್ರಿ 90 ಡಿಗ್ರಿ ಅಂತ ಬರೀಬಹುದಾ? ಸೊ ಅದರ ಅರ್ಥ ಎಕ್ಸ್ ಅಂದ್ರೆ ಏನ್ ಕರೆದಿದ್ದೀನಿ? ಸೈನ್ ಥೀಟಾ. ಹಾಗಾದ್ರೆ ಸೈನ್ ಥೀಟಾದ ಬೆಲೆ 30 ಡಿಗ್ರಿ ಮತ್ತು 90 ಡಿಗ್ರಿ ಅಂತ ಬರೀಬಹುದಾ? ಬರೀಬಹುದು. ಸೊ 30 ಡಿಗ್ರಿ ಮತ್ತು 90 ಡಿಗ್ರಿ ಆಪ್ಷನ್ ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಕರೆಕ್ಟ್ ಆಗಿರುತ್ತೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಿಂಪಲ್, ನಾನು ಸೈನ್ ಥೀಟಾವನ್ನ ಎಕ್ಸ್ ಅಂತ ತಗೊಂಡೆ, ಎಕ್ಸ್ ಅಂತ ತಗೊಂಡು ಕ್ಯಾಮ್ರಾ ಸ್ಟಕ್ ಆಗ್ಬಿಟ್ಟಿದ್ಯಾ? ಸಾರಿ, ನಾನು ನೋಡೇ ಇರಲಿಲ್ಲ. ಪಾಠ ಮಾಡೋ ಬರೋದಲ್ಲೇ ನಾನು ನೋಡೇ ಇರಲಿಲ್ಲ, ಸಾರಿ. ಓಕೆ.
ನಾನು ಹೇಳಿದ ಹಾಗೆ ಸೈನ್ ಥೀಟವನ್ನ ನಾನು ಏನಂತ ತಗೊಂಡಿದ್ದೀನಿ, ಸೈನ್ ಥೀಟವನ್ನ ಎಕ್ಸ್ ಅಂತ ತಗೊಂಡು ಅದನ್ನ ವರ್ಗ ಸಮೀಕರಣವಾಗಿ ಬದಲಾವಣೆ ಮಾಡಿಕೊಂಡು ಅಪವರ್ತಿಸುವಿಕೆ ವಿಧಾನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ನಾನು ಅದನ್ನ ಸಾಲ್ವ್ ಮಾಡಿದೆ. ಸಾಲ್ವ್ ಮಾಡಿದ್ಮೇಲೆ ನಮಗೆ ಎಕ್ಸ್ ಬೆಲೆ ಬಂತು. ಅದನ್ನ ಸೈನ್ ಥೀಟಾದ ಆಂಗಲ್ಗಳಲ್ಲಿ ಯಾವ ಆಂಗಲ್ಗಳಲ್ಲಿ ಆ ವ್ಯಾಲ್ಯೂಸ್ ಬರುತ್ತೆ ಅಂತ ಚೆಕ್ ಮಾಡಿದಾಗ 30 ಡಿಗ್ರಿ 90 ಡಿಗ್ರಿ ಬಂತು. ಸೊ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅದರಲ್ಲಿ ಇನ್ನೊಂದು ಕ್ವಶನ್ ಇದೆ. 1,4 ಮತ್ತು 4,0 ಬಿಂದುಗಳ ನಡುವಿನ ದೂರ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ 1,4 ಅಂಡ್ 4,0. ತುಂಬಾ ಈಸಿ ಇದೆ ಅಲ್ವಾ? ದ ಡಿಸ್ಟೆನ್ಸ್ ಬಿಟ್ವೀನ್ 1,4 4,0. 1,4 4,0. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕಲ್ವಾ? ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಯಾಕೆಂದ್ರೆ ಅವ್ರು ಕೇಳ್ತಾ ಇರೋದೇ 1,4 4,0 ಮಧ್ಯದಲ್ಲಿರುವ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ದೂರ. ಸೊ ಆಗ ನಾವು ಇದು ಕೋಆರ್ಡಿನೇಟ್ ಜಿಯೋಮೆಟ್ರಿಲಿ ಯೂಸ್ ಮಾಡುವಂತಹ ಒಂದು ಸೂತ್ರವನ್ನು ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಸೊ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದರಲ್ಲಿ ಇದನ್ನ x1 ಅಂತ ಕೊಡಿ, ಇದನ್ನ y1 ಅಂತ ಕೊಡಿ, ಇದು x2 ಇದು y2. ಹಾಗಾದ್ರೆ ವ್ಯಾಲ್ಯೂ ಅಪ್ಲೈ ಮಾಡಿ. 4 x2 ಅಂದ್ರೆ 4, x1 ಅಂದ್ರೆ 1, 4 ಮೈನಸ್ 1 ಹೋಲ್ ಸ್ಕ್ವೇರ್, y2 ಅಂದ್ರೆ 0 ಮೈನಸ್ y1 ಅಂದ್ರೆ 4 ಹೋಲ್ ಸ್ಕ್ವೇರ್. ಸಿಂಪಲ್. ನಾವು ಇಲ್ಲಿ ವ್ಯಾಲ್ಯೂಸ್ ಗಳನ್ನ ಆಯಾ ಜಾಗದಲ್ಲಿ ಆಯಾ ವ್ಯಾಲ್ಯೂಸ್ ನ ಅಪ್ಲೈ ಮಾಡ್ತಿದೀವಿ ಸೂತ್ರಕ್ಕೆ. ಆಮೇಲೆ ಸಿಂಪ್ಲಿಫೈ ಮಾಡುವಂಥದ್ದು ಅಷ್ಟೇ. 4 ಅಲ್ಲಿ ಹೋದ್ರೆ 3, 3ಗೆ ಸ್ಕ್ವೇರ್ ಮಾಡಿದ್ರೆ 9, ಮೈನಸ್ 4 ಅಂದ್ರೆ 16. ಹಾಗಾದ್ರೆ 16 ಪ್ಲಸ್ 9 ಇಸ್ 25. 25 ಸ್ಕ್ವೇರ್ ರೂಟ್ 5. ಅರ್ಥ ಆಯ್ತಾ? 25ರ ವರ್ಗಮೂಲ 5. ಸೊ 5 ಯೂನಿಟ್ಸ್. 5 ಯೂನಿಟ್ಸ್ ಯಾವ್ದ್ರಲ್ಲಿದೆ? 4ನೇ ಆಪ್ಷನ್. ಮುಂದಿನ ಪ್ರಶ್ನೆ, the altitude of a right angle triangle is 7 cm less than its base. If the hypotenuse is 13 cm, find the other two sides. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗಿದೆ. ಅದರ ವಿಕರ್ಣವು 13 ಸೆಂಟಿಮೀಟರ್ ಆದಾಗ ಉಳಿದೆರಡು ಬಾಹುಗಳ ಅಳತೆ. ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 13 ಇತ್ತು ನಂಬರು ಮತ್ತು ರೈಟ್ ಆಂಗಲ್ ಇತ್ತು ಅಂತಂದ್ರೆ ಇದು ABC ಅನ್ನುವಂತಹ ರೈಟ್ ಆಂಗಲ್ ಟ್ರಯಾಂಗಲ್ ಮತ್ತು 13 ಅನ್ನೋಂತಹ ಬೆಲೆ ಇದ್ದು ಅದು ವಿಕರ್ಣ ಆಗಿದ್ರೆ, ಹೈಪೋಟಿನಿಯಸ್ ಆಗಿದ್ರೆ, ಸೊ ವಿಕರ್ಣ ಇಲ್ಲಿ ಬರುತ್ತೆ. ಹೌದಾ? ಇದು ವಿಕರ್ಣ. ನಿಮ್ಗೆ ಗೊತ್ತಾ ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ? AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ನಾವು 13 ಇಲ್ಲಿದೆ ಅಂತಂದು ರೈಟ್ ಆಂಗಲ್ ಟ್ರಯಾಂಗಲ್ ಬಂತು ಅಂತಂದ್ರೆ ನಾವು ವಿತೌಟ್ ಸಾಲ್ವಿಂಗ್ ನಾವು ಪೈಥಾಗರಸ್ ಟ್ರಿಪ್ಲೆಟ್ಸ್ ನ ಯೂಸ್ ಮಾಡಿಕೊಂಡು, ಅಂದ್ರೆ ಪೈಥಾಗರಸ್ ನ ತ್ರಿವಳಿಗಳನ್ನ ಯೂಸ್ ಮಾಡಿಕೊಂಡು 13 ಇದೆ ಅನ್ನೋ ಕಾರಣಕ್ಕೋಸ್ಕರ 13, 12, 5 ಅಂತ ಅನ್ನೋದನ್ನ ಬರೀಬಹುದು. ಬಟ್ ನಾನು ಐ ಆಮ್ ನಾಟ್ ಶೋರ್, ನಾನು ಇದು ಇನ್ನು ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ನಾವು ಹೇಳ್ಬಹುದು 13, 12, 5. ಯಾಕೆಂದ್ರೆ 13, 12, 5 ಅನ್ನೋದು ಒಂದು ಪೈಥಾಗರಸ್ ಟ್ರಿಪ್ಲೆಟ್ಸ್. ಇಲ್ಲಿ 13 ಕೊಟ್ಟಿದ್ದಾನೆ ಅಂತಂದ್ರೆ ಉಳಿದೆರಡು ಬಾಹುಗಳು 12 ಮತ್ತು 5 ಆಗಬಹುದು. 12 ಮತ್ತೆ 5 ಆಗಬಹುದು. ಅರ್ಥ ಮಾಡ್ಕೊಳ್ಳಿ. ಸೊ ಇಫ್ ಸಪೋಸ್ ಅಕಸ್ಮಾತ್ ಇಲ್ಲಿ 5 ಕೊಟ್ಬಿಟ್ಟಿದ್ರೆ ಪಕ್ಕಾ ಫಿಕ್ಸ್ ಇಲ್ಲಿ 12 ಬರಲೇಬೇಕು. ತಲೆನೇ ಇಡಿಸ್ಕೋಬೇಡಿ. ಯಾಕೆಂದ್ರೆ 13, 12, 5 ಅನ್ನುವಂಥದ್ದು ಏನಾಗುತ್ತೆ? ಪೈಥಾಗರಸ್ ಟ್ರಿಪ್ಲೆಟ್ಸ್ ಆಗುತ್ತೆ. ಓಕೆನಾ? ಸೊ ಟ್ರಿಪ್ಲೆಟ್ಸ್ ಆಗಿರೋದ್ರಿಂದ ನಾವು ಅದನ್ನ ಆರಾಮಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಇನ್ನೊಂದು ನಂಬರು 25, 24 ಕೊಟ್ಟಿದ್ರೆ ಇಲ್ಲಿ 7 ಗೊತ್ತಿದೆಯಲ್ಲ. ಇದೆಲ್ಲ 5, 3, 4 ಇದೆಲ್ಲ ಪೈಥಾಗರಸ್ ಟ್ರಿಪ್ಲೆಟ್ಸ್. ಅದರಲ್ಲಿ 2 ಕೊಟ್ಟಿದ್ರೆ ಇನ್ನೊಂದನ್ನು ಆರಾಮಾಗಿ ಕಂಡಿಟ್ಕೊಳ್ಳಿ. ಓಕೆ, ಈಗ ನಮ್ಮ ಪ್ರಕಾರ ಪೈಥಾಗರಸ್ ಟ್ರಿಪ್ಲೆಟ್ಸ್ ನ ಪ್ರಕಾರ 13 ಇದೆ. ಹಾಗಾದ್ರೆ ಮೇ ಬಿ ಇದು 12 ಮತ್ತು 5. ಹಾಗಾದ್ರೆ ಬಿ 12, 5 ಇರೋದು ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ಹೇಳಬಹುದು. ಬಟ್ ವಿಲ್ ಚೆಕ್. ಯಾಕೆ? ಡಿಸ್ಕ್ರಿಪ್ಟಿವ್ ಇದೆಯಲ್ವಾ ನಮ್ಗೆ. ಸೊ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಆಪ್ಷನ್ ಇಸ್ ರೈಟ್. ಸೊ ಇಲ್ಲಿ AC ಬೆಲೆ ಕೊಟ್ಟಿದ್ದಾರೆ. AC ಬೆಲೆ 13 ಸೆಂಟಿಮೀಟರ್. ಮತ್ತೇನ್ ಹೇಳಿದ್ದಾರೆ? ದ ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಇಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದ್ರೆ ನಾನು ಬೇಸ್ ಅನ್ನ X ಅಂತ ತಗೊಂಡ್ರೆ ಹೈಟ್ ಏನಾಗತ್ತೆ ಅಂದ್ರೆ
7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಅಂದ್ರೆ ಇದಕ್ಕಿಂತ ಬೇಸ್ಗಿಂತ ಎಷ್ಟು ಕಡಿಮೆ ಇದೆ? 7 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದ್ರೆ ಬೇಸ್ ಎಕ್ಸ್ ಅಂತ ತಗೊಂಡ್ರೆ ಹೈಟ್ ನಿಮ್ಗೆ ಎಕ್ಸ್ ಮೈನಸ್ 7 ಆಯ್ತು. ಹಾಗಾದ್ರೆ ಇಲ್ಲಿ ಬೇಸ್ ಅಂದ್ರೆ ಯಾವುದು? ಬಿ ಸಿ. ಹಾಗಾದ್ರೆ ಇಲ್ಲಿ ಬಿ ಸಿ ನಿಮಗೆ ಎಕ್ಸ್ ಆಯ್ತು, ಹೈಟ್ ಅಂದ್ರೆ ಎ ಬಿ. ಸೊ ಎ ಬಿ ನಿಮಗೆ ಎಕ್ಸ್ ಮೈನಸ್ 7 ಆಯ್ತು. ಸರಿನಾ? ಈಗ ಇದಕ್ಕೆ ಇಲ್ಲಿ ಬೆಲೆಗಳು ಇದೆಯಲ್ಲ, ಎ ಸಿನೂ ಸಿಕ್ತು, ಎ ಬಿನೂ ಸಿಕ್ತು, ಬಿ ಸಿನೂ ಸಿಕ್ತು. ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಉಳಿದೆರಡು ಬಾಹುಗಳು ಸಿಗುತ್ತೆ. ನಾವು ಫಸ್ಟ್ ಮಾತಾಡಿದ್ದು ಪೈಥಾಗರಸ್ ಟ್ರಿಪ್ಲೆಟ್ಸ್ ನ ಮುಖಾಂತರ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕ್ರಿಪ್ಟಿವ್ ಆಧಾರವಾಗಿ ನಾವು ಮಾತಾಡ್ತಾ ಇರುವಂತದ್ದು. ಪ್ಲಸ್ ಬಿ ಸಿ ಸ್ಕ್ವೇರ್ ಹಾಕಿ. ಈಗ ಬೆಲೆ ಇಲ್ಲಿ 13 ಸ್ಕ್ವೇರ್ ಬರಬೇಕಾ? ನೆಕ್ಸ್ಟ್ ಎ ಬಿ ಅಂದ್ರೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಇದು ಎಕ್ಸ್ ಸ್ಕ್ವೇರ್. 13 ಸ್ಕ್ವೇರ್ ಅಂದ್ರೆ 169. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತರಹದಲ್ಲಿದೆ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab 7 14x ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ಲ ಇದೆ. ಹಾಗಾದ್ರೆ 169 49 ಈಚೆ ಕಳಿಸಿ ಮೈನಸ್ 49. ಎಕ್ಸ್ ಸ್ಕ್ವೇರ್ 2 ಸಲ ಇದೆ. ಸೊ 2x ಸ್ಕ್ವೇರ್ ಮೈನಸ್ 14x ಉಳಿತು. 169 49 ಸಬ್ಟ್ರಾಕ್ಟ್ 0 6 4 ಹೋದ್ರೆ 2 120. ಸೊ ಈಕ್ವೇಶನ್ ಏನಾಯ್ತು ಅಂದ್ರೆ 2x ಸ್ಕ್ವೇರ್ ಮೈನಸ್ 14x ಇಲ್ಲಿ ಪ್ಲಸ್ 120 ಇರೋದು ಆ ಕಡೆಗೆ ಬಂದ್ರೆ ಮೈನಸ್ 120 ಈಕ್ವಲ್ಸ್ ಟು 0 ಡಿವೈಡೆಡ್ ಬೈ 2 ಮಾಡಿ. ಆಗ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದು 7x ಆಗುತ್ತೆ, ಇದು ಎಷ್ಟಿದು 2 ಆಗ್ಲಿ. ಸೊ 60 ಆಗುತ್ತೆ ನೋಡಿ. ಈಗ ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಆಯ್ತು, ಅಂದ್ರೆ ಅಪವರ್ತಿಸಿಕೆ ವಿಧಾನ. ಸೊ ಹಾಗಾದ್ರೆ ಮಲ್ಟಿಪಲ್ ಮಾಡಿದ್ರೆ 60 ಬರಬೇಕು, ಕೂಡ್ಸಿದ್ರೆ ಕಳೆದ್ರೆ 7 ಬರಬೇಕು. ಯಾವ್ದು ಮಾಡೋಣ? ತಗೊಳ್ಳಿ 12 5 12 5 60 ಬರುತ್ತಲ್ಲ. 12 ಅಲ್ಲಿ 5 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 12 ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತಲ್ಲ 7. ಹಾಗಾದ್ರೆ ನಮಗೆ ಒಂದು ನಂಬರು 12, ಇನ್ನೊಂದು ನಂಬರು 5. ಬಟ್ ಇಲ್ಲಿ ಏನಿದೆ ಸೈನು? ಮೈನಸ್. ಹಾಗಾದ್ರೆ ಇಲ್ಲಿ ಮೈನಸ್ ಕೊಟ್ಬಿಡಿ. ಸೊ ಇಲ್ಲಿರೋ ಸೈನ್ ಇಲ್ಲಿ ಕೊಟ್ಬಿಟ್ಟಿದ್ದೀರಾ. ಮತ್ತೆ ಇಲ್ಲಿ ನೋಡಿ, ನಾನು ಫಸ್ಟ್ ಒಂದು ಸ್ಟೆಪ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಅದನ್ನ ಬಿಡಿಸ್ತೆ, ಬಟ್ ಇಲ್ಲಿ ಇದನ್ನ ಬಿಡ್ಸಕ್ ಹೋಗಲ್ಲ. ಹಾಗೆ ಹೇಳ್ಕೊಡ್ತೀನಿ, ಬೇಕಾದ್ರೆ 2 ತರ ಹೇಳ್ಕೊಡ್ತೀನಿ. ಒಂದು ಸ್ಟೆಪ್ ಬೈ ಸ್ಟೆಪ್, ಒಂದು ಹಾಗೆ ಡೈರೆಕ್ಟ್ ಆಗಿ. ಇದು ಮೈನಸ್ ಇತ್ತು ಅಂದ್ರೆ ಇಲ್ಲಿ ಮೈನಸ್ ಹಾಕ್ಬಿಡಿ. ಹಾಗೆ ಇಲ್ಲಿ ಏನ್ ಸೈನ್ ಹಾಕಿದ್ರೆ ನಿಮಗೆ 7 ಬರುತ್ತೆ? ಪ್ಲಸ್ ಹಾಕ್ಲೇಬೇಕು, ಯಾಕೆಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಆಗ 12 5 ಹೋದ್ರೆ 12 5 ಹೋದ್ರೆ 7 ಆಯ್ತು. ಅರ್ಥ ಆಯ್ತಾ? ಹಾಗಾಗಿ ಸರಿ. ಈಗ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬರೀಬಹುದು ವಿತೌಟ್ ರೈಟಿಂಗ್ ದ ಸ್ಟೆಪ್ಸ್. ದ ರೂಟ್ಸ್ ಕ್ಯಾನ್ ಬಿ ರಿಟರ್ನ್ ಹೌ ಅಂತಂದ್ರೆ, ಇಲ್ಲಿ ಏನ್ ಬರ್ಕೊಂಡಿರ್ತೀರಾ ವಿತ್ ಸೈನ್ ಅದರ ಅಪೋಸಿಟ್ ಸೈನ್ ತಗೊಳ್ಳಿ, ಅದೇ ಅದರ ರೂಟ್ಸ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಮೈನಸ್ 12 ಇತ್ತು ಅಂದ್ರೆ ಆನ್ಸರ್ ಪ್ಲಸ್ 12, ಪ್ಲಸ್ 5 ಇತ್ತು ಅಂದ್ರೆ ಮೈನಸ್ 5. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿ, ನಮಗೆ ಬೇಡ. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟಾದಂಗಾಯ್ತು? 12. ಸೊ ಎಕ್ಸ್ ನ ಬೆಲೆ ಎಷ್ಟಾದಂಗಾಯ್ತು? 12. ಎಕ್ಸ್ ನ ಬೆಲೆ 12 ಆಯ್ತು ಅಂತಂದ್ರೆ ಇನ್ನೊಂದು ಎಷ್ಟಿರ್ಲೇಬೇಕು? ಎಕ್ಸ್ ಮೈನಸ್ 7. ಹಾಗಾದ್ರೆ 12 ಮೈನಸ್ 7 ಈಕ್ವಲ್ಸ್ ಟು 5. ನಾನು ಹೇಳಿಲ್ವಾ, ಒಂದು 13 ಇತ್ತು ಅಂದ್ರೆ ಇನ್ನೊಂದು 12 ಬರಬೇಕು, ಇನ್ನೊಂದು 5 ಬರಬೇಕು. ಹಾಗಾದ್ರೆ ನಾವು MCQs ಆಧಾರಿತವಾಗಿ ಅಲ್ಲಿ ಪೈಥಾಗರಸ್ ಟ್ರಿಪ್ಲೆಟ್ ನ ಯೂಸ್ ಮಾಡಿಕೊಂಡು ಮಾಡಿ ಹಾಗೂ ಮಾಡಬಹುದು ಮಾಡಿ. ಸೊ MCQs ಆಧಾರಿತದಲ್ಲಿ ನಾವು ಪೈಥಾಗರಸ್ ಟ್ರಿಪ್ಲೆಟ್ ಯೂಸ್ ಮಾಡಿಕೊಂಡು ವಿತೌಟ್ ಸಾಲ್ವಿಂಗ್ ದ ಸ್ಟೆಪ್ಸ್, ವಿತೌಟ್ ಸಾಲ್ವಿಂಗ್ ವಿ ಹ್ಯಾಡ್ ಫೌಂಡ್ ದ ಆನ್ಸರ್. ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡ್ದು, ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ದು. ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗ್ಲೂ ನಮ್ಗೆ ಅದೇ ಬಂತು. ಎಕ್ಸ್ ಅನ್ನೋದು 12 ಬಂತು, ಇನ್ನೊಂದು 5 ಬಂತು. ಜೊತೆಗೆ ಯಾರೋ ಒಬ್ರು ಹೇಳಿದ್ರು, ಸರ್ ಕ್ಯಾನ್ ವಿ ಟೇಕ್ ಲೈಕ್ ದಿಸ್, P ಇಸ್ ಈಕ್ವಲ್ಸ್ ಟು A ಪ್ಲಸ್ B 1, Q ಇಸ್ ಈಕ್ವಲ್ಸ್ ಟು AB ಅಂತ ತಗೋಬಹುದಾ? ಖಂಡಿತವಾಗ್ಲು. ಅಂದ್ರೆ ಸಮ್ ಆಫ್ ದ ರೂಟ್ಸ್ ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್ಸ್ ತಗೊಳ್ಳಿ. ಒಟ್ಟಲ್ಲಿ ನಿಮ್ಮ ಆನ್ಸರ್ಸ್ ಕರೆಕ್ಟ್ ಆಗಿದ್ರೆ ಸರಿ ಅಷ್ಟೇ. ಡನ್ನ. ಸೊ ಲಾಸ್ಟ್ ಸ್ಟೆಪ್ GPSTR ಅಲ್ಲಿ ಡಿಸ್ಕ್ರಿಪ್ಟಿವ್ ಕೊಟ್ರೆ ಬರೆಯೋದು ಹೇಗೆ? ಎಕ್ಸ್ ಸ್ಕ್ವೇರ್ ಮೈನಸ್ 7x ಏನಿತ್ತಲ್ಲಿ ಮೈನಸ್ 60 ಈಕ್ವಲ್ಸ್ ಟು 0. ಹಾಗಾದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60 ಈಕ್ವಲ್ಸ್ ಟು 0. ಇಷ್ಟರಲ್ಲಿ ಕಾಮನ್ ಎಕ್ಸ್, ಇದು ಎಕ್ಸ್ ಮೈನಸ್ 12 ಪ್ಲಸ್ ಇದರಲ್ಲಿ 5 ಕಾಮನ್ ಎಕ್ಸ್ ಮೈನಸ್ 12.
ಹಾಗಾದ್ರೆ ರೂಟ್ಸ್ ಏನಾಗುತ್ತೆ, ಒಂದು ಎಕ್ಸ್ ಮೈನಸ್ 12 ಈಕ್ವಲ್ಸ್ ಟು 0, ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು 0. ಮೈನಸ್ 12 ಆಚೆ ಕಳಿಸಿದ್ರೆ ಪ್ಲಸ್ 12, ಪ್ಲಸ್ 5 ಆ ಕಡೆ ಕಳಿಸಿದ್ರೆ ಮೈನಸ್ 5. ಸೊ ದ ರೂಟ್ಸ್ ಆರ್ 12 ಅಂಡ್ ಮೈನಸ್ 5. ಸೊ 12 ತಗೊಳ್ಳಿ, ನೆಗೆಟಿವ್ ಬಿಟ್ಬಿಡಿ. ಹಾಗಾದ್ರೆ ಇನ್ನೊಂದು ನಂಬರು ಎಕ್ಸ್ ಮೈನಸ್ 7, 12 ಮೈನಸ್ 7, 5. ಡನ್. ಗುಡ್. ಡೈಲಿ ಇರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಕ್ಲಾಸಸ್ ಮಾಡೋಣ. ಸೊ ಪ್ರತಿಯೊಂದು ನಾವು ಇಲ್ಲಿ PYQs ತಗೊಂಡೇ ಮಾಡುವಂಥದ್ದು, ಅದನ್ನ ಡಿವೈಡ್ ಮಾಡ್ಕೋತೀವಿ. ಸೊ VGT ಅಕಾಡೆಮಿ ಆಪ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪ್ಲೇ ಸ್ಟೋರ್ ಇಂದ. ಏನೇ ಮಾಹಿತಿ ಬೇಕು ಅಂದ್ರೆ 8088100752ಗೆ ಕಾಲ್ ಮಾಡಬಹುದು. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಇದರಿಂದ ಯೂಸ್ ಆಗಿದ್ರೆ, ಏನೋ ಒಂದು ರಿವಿಷನ್ ಆದಂಗ ಆಯ್ತು, ಏನೋ ಒಂದು ಕಲ್ದಂಗ ಆಯ್ತು ಅನ್ನೋದ ಇತ್ತು ಅಂತಂದ್ರೆ ನೀವು ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ ಕೆ ಇಫ್ ದ ರೂಟ್ಸ್ ಆಫ್ ದ ಈಕ್ವೇಶನ್ ಆರ್ ಈಕ್ವಲ್. ಸೊ 12x² ಪ್ಲಸ್ 4kx ಪ್ಲಸ್ 3 ಈಕ್ವಲ್ಸ್ ಟು 0 ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಸಮವಾಗಿದ್ದಾಗ ಕೇನ ಬೆಲೆ. ಯಾವಾಗ ಈ ರೀತಿ ಪ್ರಶ್ನೆ ಕೊಟ್ಟಾಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಬರೋದು, ವರ್ಗ ಸಮೀಕರಣದಲ್ಲಿ ಬರೋದು. ಓಕೆನಾ? ಓಕೆ. ಸೊ ಇಲ್ಲಿ ನಾನು ಹೇಳಿದ ಹಾಗೆ ಇಲ್ಲೇನು, ಸೊ 12x² ಪ್ಲಸ್ 4kx ಪ್ಲಸ್ 3 ಈಕ್ವಲ್ಸ್ ಟು 0 ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಸ್ ಈಕ್ವಲ್ ಅಂತ ಬಂದು ವಾಸ್ತವ ಸಂಖ್ಯೆಗಳು ಸಮ ಇತ್ತು ಅಂತ ಬಂದಾಗ ತಲೆನೇ ಕೆಡ್ಸ್ಕೋಬೇಡಿ. ಫಸ್ಟ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ಅಂತ ಬರ್ಕೊಳ್ಳಿ. ಇದರಲ್ಲಿ a ಬೆಲೆ ಬರ್ಕೊಳ್ಳಿ, a ಬೆಲೆ 12, b ಬೆಲೆ ಬರ್ಕೊಳ್ಳಿ, b ಬೆಲೆ x ಪಕ್ಕದಲ್ಲಿರೋದು 4k, c ಬೆಲೆ ಬರ್ಕೊಳ್ಳಿ 3, a ಬೆಲೆ x² ಪಕ್ಕದಲ್ಲಿರೋದು. ಮತ್ತು ಮೂಲಗಳು ಸಮವಾಗಿದ್ದಾಗ ಈಕ್ವಲ್ ರೂಟ್ಸ್ ಅಂತ ಇತ್ತು ಅಂದ್ರೆ ಫಾರ್ಮುಲಾ ವಿಲ್ ಬಿ b² ಮೈನಸ್ 4ac ಈಕ್ವಲ್ಸ್ ಟು 0. ಬೆಲೆಗಳಿದೆ, ಫಾರ್ಮುಲಾ ಇದೆ, ಅಪ್ಲೈ ಮಾಡಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಫಾರ್ಮುಲಾ ಬಂದು b² ಮೈನಸ್ 4ac ಈಕ್ವಲ್ಸ್ ಟು 0. ಮೂಲಗಳು ಸಮವಾಗಿದ್ದಾಗ ಈಕ್ವೇಶನ್ ರೂಟ್ಸ್ ಆರ್ ಈಕ್ವಲ್ ಇದ್ರೆ, ಹಾಗಾದ್ರೆ b ವ್ಯಾಲ್ಯೂ 4k ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 12 ಇಂಟು 3 ಈಕ್ವಲ್ಸ್ ಟು 0. ಇಲ್ಲಿ ಸ್ಕ್ವೇರ್ 4ಗೂ ಅಪ್ಲೈ ಆಗುತ್ತೆ, ಕೆಗೂ ಅಪ್ಲೈ ಆಗುತ್ತೆ. 4k² ಅಂದ್ರೆ 16k² ಆಯ್ತು, ಮೈನಸ್ ನೆಕ್ಸ್ಟ್ ಇಲ್ಲಿ 12 48 ಇಂಟು 3 144. ಸೊ 144 ಈಕ್ವಲ್ಸ್ ಟು 0. ಓಕೆನಾ? ಹಾಗಾದ್ರೆ ಈ 144 ಆಚೆ ಕಳಿಸಿ. 16k² ಇಸ್ ಈಕ್ವಲ್ಸ್ ಟು 144. 16 1s 16 9s ಆಗುತ್ತೆ. ಸೊ k² ನ ಬೆಲೆ 9 ಆದ್ರೆ k ನ ಬೆಲೆ ಎರಡು ಕಡೆ ವರ್ಗಮೂಲ ತಗೊಂಡ್ರೆ ಪ್ಲಸ್ ಆರ್ ಮೈನಸ್ 3 ಆಗುತ್ತೆ. ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 9 ಇಸ್ 3. ಓಕೆ, ಹಾಗಾದ್ರೆ ಪ್ಲಸ್ ಆರ್ ಮೈನಸ್ 3 ಇರೋ ಆಪ್ಷನ್ ಫೋರ್ತ್ ಆಪ್ಷನ್ ರೈಟ್. ಓಕೆ, ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ ಮಾಡಿ. ಸೊ ಇದೊಂದು ಹೋಮ್ವರ್ಕ್ ಪಾಸ್ ಮಾಡ್ಕೊಂಡು ಮಾಡಿ, ಇದೊಂದು ಹೋಮ್ವರ್ಕ್. ಓಕೆ, ಸೊ ಡೈಲಿ ಇರುತ್ತೆ ಕ್ಲಾಸಸ್. ಇದು HSTR, GPSTR, PSTRಗೂ ಆಗತ್ತೆ ಮತ್ತು ಕರ್ನಾಟಕ ಟೆಟ್ ಇದಕ್ಕೂ ಆಗತ್ತೆ. ಸೊ ಇದ್ರದ್ದು ಕ್ಲಾಸಸ್ ಮ್ಯಾಥ್ಸ್ ಕ್ಲಾಸಸ್. ಓಕೆ, VGT ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಮಾಡ್ತೀನಿ.